ಗೃಹಲಕ್ಷ್ಮಿ ಹಣ ಈ ಬಾರಿ ಮತ್ತೆ ವಿಳಂಬ ಆಗಿದೆ. ಹಾಗಾದ್ರೆ ಎಷ್ಟು ತಿಂಗಳ ಹಣವನ್ನ ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ? ಸಚಿವರು ಹೇಳ್ತಿರೋದೇನು? ಯಾವಾಗ ಹಣ ವಿತರಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ? ಮತ್ತು ಇದರ ಕುರಿತಾದಂಥ ಅಪ್ಡೇಟ್ ಇನ್ಫಾರ್ಮೇಷನ್ ಏನಿದೆ ಈ ಕುರಿತು ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿದ್ರೆ ನಿಮಗೆ ಸಹಜವಾಗಿ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅಂತೇಳಿ ಭಾವಿಸಿದ್ದೀನಿ. ಮೊದಲನೇದಾಗಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಅನ್ನಭಾಗ್ಯ ಹೊರತುಪಡಿಸಿ ತುಂಬ ಇಂಪಾರ್ಟೆಂಟ್ ಮತ್ತು ಭಾಳ ಹೆಸರುವಾಸಿ ಆದಂಥ ಸ್ಕೀಮ್ ಯಾವುದು ಅಂದರೆ ಅದು ಹೆಂಗಳರನ್ನ ಮನೆಗೆದ್ದಂಥ ಈ ಗೃಹಲಕ್ಷ್ಮಿ ಸ್ಕೀಮ್. ಪ್ರತಿ ತಿಂಗಳು ಕೂಡ ಮನೆಯೊಡತಿಯರಿಗೆ 2,000 ರೂಪಾಯಿನ ಕೊಡ್ತೀವಿ ಅಂಥೇಳಿ. ಸೊ ಇದನ್ನು ಕಳೆದ 1.5 ವರ್ಷದಿಂದನೂ ಕೂಡ ಸರ್ಕಾರ ಫಸ್ಟ್ 6 ತಿಂಗಳು ಮಾತ್ರ ತುಂಬ ಚೆನ್ನಾಗಿ ಕೊಡ್ತು. ಬಟ್ ಅದಾದ ಮೇಲೆ 2 ತಿಂಗಳು 3 ತಿಂಗಳು ಕೆಲವು ಸರಿ 4 ತಿಂಗಳಾದ್ಮೇಲೂ ಕೂಡ ಹಣವನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಅಂದರೆ ಅವರ ಅಕೌಂಟಿಗೆ ನಿಮ್ಗೆ DBT ಮಾಡುವಂಥ ಕಾರ್ಯವನ್ನು ಕೂಡ ಮಾಡ್ತಾನೆ ಬಂತು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಮೊದಲ ಆರಂಭದಲ್ಲಿ ತುಂಬ ಚೆನ್ನಾಗಿತ್ತಲ್ಲ, ಯಾಕೆ ಈ ರೀತಿ ವಿಳಂಬ ಆಯಿತು ಅಂತೇಳಿ ಪ್ರತಿಯೊಬ್ಬರು ಕೂಡ ಪ್ರಶ್ನೆನ ಮಾಡ್ತಾ ಇದ್ದಾರೆ. ಹಾಗಾದರೆ ಈಗ ಇರುವಂಥ ವಿಚಾರ ಏನು ಅಂತಂದರೆ, ನಿಮಗೆ ಎಷ್ಟು ತಿಂಗಳ ಹಣ ಬಾಕಿ ಇದೆ ಅಂಥೇಳಿ ಕೆಲ ಜಿಲ್ಲೆಗಳಲ್ಲಿ ನೋಡ್ತಾ ಹೋದರೆ 4 ತಿಂಗಳ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಗೌರಿ ಗಣೇಶ ಹಬ್ಬಕ್ಕೆ ಹೌದು ಕೆಲ ಜಿಲ್ಲೆಗಳಿಗೆ ಹಣ ಬಂದಿದೆ, ಕೆಲ ಜಿಲ್ಲೆಗಳಿಗೆ ಹಣ ಬಂದಿಲ್ಲ, ಕಂಪ್ಲೀಟಾಗಿ ಬಂದಿಲ್ಲ ಅಂಥೇಳಿ ಮಹಿಳೆಯರು ಹೇಳ್ತಾ ಇರೋದು. ಹಾಗಾದರೆ ಎಷ್ಟು ತಿಂಗಳ ಹಣ ಬಂದಿಲ್ಲ ಅಂಥೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳೋದಂದರೆ 2 ತಿಂಗಳ ಹಣ ಬಾಕಿ ಇದೆ, ಆ 2 ತಿಂಗಳ ಹಣವನ್ನು ಕೊಡ್ತೀವಿ, ಒಟ್ಟಿಗೆ ಕೊಡ್ತೇವೆ ಅಂಥೇಳಿ ಈ ಹಿಂದೆ ನೀಡಿದಂಥ ಸ್ಟೇಟ್ಮೆಂಟ್ ರೀತಿಯೇ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. 2 ತಿಂಗಳ ಹಣ ಬಾಕಿ ಇದೆ ಅಂತ ಹೇಳ್ತಾ ಇರೋದು ಹೇಗೆ ಅಂದರೆ, ಅವರು ನಿಮಗೆ ಜುಲೈ ಮತ್ತು ಆಗಸ್ಟ್ 2 ತಿಂಗಳ ಬಾಕಿ ಹಣ ಅಂಥೇಳಿ. ಸೆಪ್ಟೆಂಬರ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಬಂತು, ಹಬ್ಬನೂ ಕೂಡ ಇನ್ನೇನು ಶುರು ಆಗಿದೆ. ನಿಮಗೆ ಈ ರೀತಿಯಾದಂಥ ಸಂದರ್ಭದಲ್ಲಿ 3 ತಿಂಗಳು ಕನ್ಸಿಡರ್ ಮಾಡಬೇಕಾಗತ್ತೆ. 3 ತಿಂಗಳ ಹಣ ಯಾವಾಗ ಬರುತ್ತೆ ಅಂತೇಳಿ ಈಗ ಜನ ಕೇಳ್ತಾ ಇದ್ದಾರೆ. ಕೇವಲ ಇದು ಹೇಳ್ತಾ ಇರೋದು ಸಚಿವರು ನೀಡಿದಂಥ ಹೇಳಿಕೆಯ ಹಿನ್ನೆಲೆಯಲ್ಲಿ. ವಾಸ್ತವವಾಗಿ ಏನು ಅಂತಂದರೆ 3 ತಿಂಗಳ ಕಂತಿನ ಹಣ ಬಂದಿಲ್ಲ. ಜೂನ್, ಜುಲೈ, ಆಗಸ್ಟ್ ಈ ಮಂತು ಸೇರಿಸಿದ್ರೆ 4 ತಿಂಗಳ ಕಂತಿನ ಹಣ ಅಂತಲೇ ಕನ್ಸಿಡರ್ ಮಾಡ್ತಾ ಇರೋದು ಜನ. ಸೊ ಯಾವಾಗ ಕೊಡ್ತೀರಿ ಅಂತೇಳಿ ಸಚಿವರು ಹೇಳ್ತಾ ಇರೋದು ಏನಂದರೆ, ನಿಮಗೆ ಆಗಸ್ಟ್ ಮತ್ತು ಜುಲೈ ತಿಂಗಳ ಕಂತಿನ ಹಣ ಏನಿದೆಯಲ್ಲ ಒಟ್ಟಿಗೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಹೈಲಿ ಇಂಪಾಸಿಬಲ್. ಸಚಿವರು ಹೇಳಿದ್ರು ಕೂಡ ಒಟ್ಟಿಗೆ ಹಣವನ್ನು ಕೊಡ್ಲಿಕ್ಕೆ ಬರೋದಿಲ್ಲ. ಇದು ವಾಸ್ತವವಾದಂಥ ಇನ್ಫಾರ್ಮೇಷನ್. ಈ ಹಿಂದೆನೂ ಕೂಡ ನಿಮಗೆ ಈ ಕುರಿತಾದಂಥ ಮಾಹಿತಿಯನ್ನು ಕೊಟ್ಟಿದ್ದೆ, ಯಾಕೆ ಒಟ್ಟಿಗೆ ಹಣವನ್ನು ಹಾಕ್ಲಿಕ್ಕೆ ಬರೋದಿಲ್ಲ ಅಂಥೇಳಿ. ತಾಂತ್ರಿಕ ಕಾರಣ ಹೇಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೆ. ಈ ವಿಡಿಯೋದಲ್ಲೂ ಕೂಡ ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ, ಒಟ್ಟಿಗೆ ಹಣ ಹಾಕ್ಲಿಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ, ಪ್ರತಿ ತಿಂಗಳು ಕೂಡ ಆರ್ಥಿಕ ಇಲಾಖೆಯಿಂದ ಹಣವನ್ನು ರಿಲೀಸ್ ಮಾಡ್ಕೋಬೇಕಾಗತ್ತೆ. ಹೌದು, 2 ತಿಂಗಳಕ್ಕೂ ಸರಿ, 2 ತಿಂಗಳ ಕಂತಿನ ಹಣವನ್ನು ಕೂಡ ರಿಲೀಸ್ ಮಾಡ್ಕೊಂಡಿದ್ದಾರೆ ಅಂತಲೇ ಅಂದ್ಕೊಳ್ಳೋಣ. ಒಟ್ಟಿಗೆ ಹಣವನ್ನು ಹಾಕಕ್ಕೆ ಬರೋದಿಲ್ಲ. ಒಂದೊಂದು ವಾರ ಆದಮೇಲೂ ಕೂಡ ಅಟ್ಲೀಸ್ಟ್ ಕನಿಷ್ಠ 1 ವಾರ ಆದ್ರೂ ಕೂಡ ಗ್ಯಾಪ್ ಇರಬೇಕಾಗತ್ತೆ. ವಾಸ್ತವವಾಗಿ ನೋಡ್ತಾ ಹೋದರೆ ಜೂನ್, ಜುಲೈ ಮತ್ತು ಆಗಸ್ಟ್ ಈ 3 ತಿಂಗಳ ಕಂತಿನ ಹಣವನ್ನು ಇನ್ನೂ ಬಿಡುಗಡೆ ಮಾಡಬೇಕಾಗಿದೆ. ಲಾಸ್ಟ್ ಬಿಡುಗಡೆ ಮಾಡಿದ್ದು ಯಾವಾಗ ಅಂದರೆ, ನಿಮಗೆ ಮಾರ್ಚ್ ತಿಂಗಳವರೆಗೂ ಕೂಡ ಹಣವನ್ನು ನಿಮಗೆ ಗೌರಿ ಗಣೇಶದ ಹಬ್ಬದ ಸಂದರ್ಭದಲ್ಲಿ ಹಣ ರಿಲೀಸ್ ಮಾಡಿತ್ತು. ಕೆಲ ಜಿಲ್ಲೆಗಳಿಗೆ ಇದು ಕೂಡ ಕಂಪ್ಲೀಟಾಗಿ ಹೋಗಿಲ್ಲ ಅನ್ನುವಂಥ ಆರೋಪ ಇದೆ. ಇರಲಿ, ಈಗ ಜೂನ್, ಜುಲೈ ಮತ್ತು ಆಗಸ್ಟ್ ಈ 3 ತಿಂಗಳ ಕಂತಿನ ಹಣವನ್ನು ಈಗ ಹಣ ಬಿಡುಗಡೆ ಮಾಡಬೇಕಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಿಡುಗಡೆ ಮಾಡಬೇಕು ಅಂದರೆ ಆರ್ಥಿಕ ಇಲಾಖೆಯಿಂದ ಹಣ ಬರಬೇಕಾಗಿದೆ. ವಾಸ್ತವವಾಗಿ ನೋಡ್ತಾ ಹೋದರೆ ಈಗ ಪ್ರತಿ ತಿಂಗಳು ಕೂಡ ಕಡತವನ್ನು ಆರ್ಥಿಕ ಇಲಾಖೆ ಕಳಿಸುವಂಥ ಕಾರ್ಯ ಆಗುತ್ತೆ. ಅಂದರೆ ಉದಾಹರಣೆಗೆ ಈಗ ಈ ಸೆಪ್ಟೆಂಬರ್ ತಿಂಗಳಂದರೆ ಕಂಪ್ಲೀಟ್ ಆದಮೇಲೆ, ಸೆಪ್ಟೆಂಬರ್ ತಿಂಗಳು ಕಂಪ್ಲೀಟ್ ಆಗಿದೆ, ಈ ಹಣವನ್ನು ಕೊಡಿ, ರಿಲೀಸ್ ಮಾಡಿ. ಎಷ್ಟಾಗುತ್ತೆ? 2,300 ಕೋಟಿ, 2,400 ಕೋಟಿವರೆಗೂ ಕೂಡ. ಯಾಕಂದರೆ ಈಗ ಅದರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಿಮಗೆ 1,20,00,000 ಮೇಲೆ ಜಾಸ್ತಿ ಜನ ಫಲಾನುಭವಿಗಳಿದ್ದಾರೆ. ಇದು ಆ್ಯಡ್ ಆಗ್ತಾನೆ ಹೋಗ್ತಾ ಇದೆ. ಇನ್ನು ನಿಮಗೆ ತೃತೀಯ ಲಿಂಗಿ ಮತ್ತು ಇವ್ರಿಗೂ ಕೂಡ ಹಣ ಇದುವರೆಗೂ ರಿಲೀಸ್ ಆಗಿಲ್ಲ. ಲಾಸ್ಟ್ 4 ತಿಂಗಳಿಂದನೂ ಕೂಡ ಅವ್ರು ರಿಲೀಸ್ ಆಗಿಲ್ಲ. ರಿಲೀಸ್ ಆಗಬೇಕಾದಂಥ ಕಾರ್ಯ ಇದೆ. ಇಲ್ಲಿ ನಾನು ಹೇಳಲಿಕ್ಕೆ ಹೊರಟಿರುವಂಥ ವಿಚಾರ ಏನಂದರೆ, ಸೆಪ್ಟೆಂಬರ್ ತಿಂಗಳಂತಲೇ ಅಂದ್ಕೊಳ್ಳೋಣ, ಕನ್ಸಿಡರ್ ಮಾಡೋಣ. ಸೆಪ್ಟೆಂಬರ್ ತಿಂಗಳು ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಆದಮೇಲೆ ಫೈಲ್ ಪುಟ್ಟಪ್ ಆಗುತ್ತೆ ವುಮೆನ್ಸ್ ಡಿಪಾರ್ಟ್ಮೆಂಟಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅದಕ್ಕೆ ಓಕೆ ಮಾಡಬೇಕು, ಅಪ್ರೂವ್ ಮಾಡಬೇಕು. ಅದಾದಮೇಲೆ ಬರುವಂಥ ಹಣ ಏನಿದೆಯಲ್ಲ ಅದನ್ನು
DBT ಮೂಲಕ ಎಲ್ಲರ ಅಕೌಂಟಿಗೆ ಆಗಬೇಕು. ಸೊ ಒಂದು ವೇಳೆ 2 ತಿಂಗಳ ಹಣ ಒಟ್ಟಿಗೆ ಬಂತು ಅಂತ ಅಂದ್ಕೊಳ್ಳಿ, ಸೊ ಒಟ್ಟಿಗೆ ಹಣವನ್ನು ಕೊಡ್ಲಿಕ್ಕೆ ಬರೋದಿಲ್ಲ. ಎಲ್ಲದನ್ನು ಕೂಡ ಸ್ಕ್ರೂಟ್ನಿ ಮಾಡಿ 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 ನಿಮಗೆ ಹಣವನ್ನು ರಿಲೀಸ್ ಮಾಡಬೇಕಾಗತ್ತೆ. ಸೊ ಒಟ್ಟಿಗೆ ಕೊಡೋಕ್ಕೆ ಬರೋದಿಲ್ಲ ಅನ್ನೋದು ಡಿಪಾರ್ಟ್ಮೆಂಟ್ನ ಅಫಿಷಿಯಲ್ಸ್ ಕೊಟ್ಟಂಥ ಕನ್ಫರ್ಮೇಷನ್. ಸೊ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ತೊಂದರೆ ಆಗ್ತಿರೋದಂತೂ ಸಹಜ. ಯಾಕೆ ಡಿಲೇ ಆಗ್ತಾ ಇದೆ ಅಂದರೆ, ಮೊದಲು ಮುಂಗಡವಾಗಿ ಹಣವನ್ನು ಪಡಿತಾ ಇದ್ರು ಡಿಪಾರ್ಟ್ಮೆಂಟಿಂದ. ಅಂದರೆ 3 ತಿಂಗಳ ಹಣವನ್ನು ಇಷ್ಟು ಆಗುತ್ತೆ, ಇಷ್ಟು ಕೊಡಿ ಅಂಥೇಳಿ, ಅಂದಾಜು ಹಣವನ್ನು ಕೊಡಿ ಅಂಥೇಳಿ. ಅದಾದಮೇಲೆ ಎಷ್ಟು ಲೆಕ್ಕ ಅಂದರೆ ಎಷ್ಟು ಜನರಿಗೆ ವಿತರಣೆ ಮಾಡಿದ್ರು, ಎಷ್ಟು ಇದು ಅಂತೇಳಿ ಮಾಹಿತಿಯನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ರು. ಬಟ್ ಇಲ್ಲ ಇದು ಈ ರೀತಿ ಆಗೋದಿಲ್ಲ ಅಂಥೇಳಿ, ಆರ್ಥಿಕ ಶಿಸ್ತು ಬೇಕಾಗುತ್ತೆ ಅಂಥೇಳಿ ಮೊದಲ 6 ತಿಂಗಳ ನಂತರ ಈ ರೀತಿಯಾದಂಥ ಸಂಪ್ರದಾಯಕ್ಕೆ ಶುರುವಾಯಿತು. ಸೊ ಆ ಹಿನ್ನೆಲೆಯಲ್ಲಿ ಹಣ ನಿಮಗೆ ಕೇಳಿದಾಗ ಸಂದರ್ಭದಲ್ಲಿ ಆ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಹಣ ಇರಬೇಕಲ್ಲ. ಬಟ್ ಸರ್ಕಾರ ಹೇಳೋದು, CM ಸಿದ್ದರಾಮಯ್ಯ ಅವರು ಹೇಳೋದು ಏನಂತಂದರೆ, ನಿಮಗಿಲ್ಲ ಇದಕ್ಕಾಗಿ ಪ್ರತ್ಯೇಕ ಅನುದಾನವನ್ನು ನಾವು ಮೀಸಲಿಟ್ಟಿದ್ದೇವೆ ಅಂತ ಹೇಳ್ತಾರೆ. ಆದರೆ ಆ ಹಣವನ್ನು ಬೇರೆ ಬೇರೆ ಕಾರಣಗಳಿಗಾಗಿ ಖರ್ಚು ಮಾಡಿರುವಂಥ ವಿಚಾರನೂ ಕೂಡ ಇದೆ. ಮತ್ತು SCP TSP ಫಂಡನ್ನು ಯುಟಿಲೈಸ್ ಮಾಡ್ಕೋತಾ ಇದ್ದಾರೆ. ಈಗ ಮತ್ತೊಂದು ವಿಚಾರ ಅಂತಂದರೆ, ಪ್ರತಿಯೊಬ್ಬರು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಕೊಡೋದು ಕಡ್ಡಾಯ ಆಗಿದೆ. ಅದರಲ್ಲೂ ಕೂಡ SC ST ಏನಾದರೂ ಆಗಿದ್ದರೆ ಖಂಡಿತವಾಗಿ ಕೂಡ ಸರ್ಟಿಫಿಕೇಟನ್ನು ಕೊಡಬೇಕು. ಇಲ್ಲದೆ ಇದ್ದರೆ ಅವ್ರಿಗೂ ಕೂಡ ಫಲಾನುಭವಿಗಳಿಗೆ ಹೋಗುವಂಥ ಹಣ ಏನಿದೆಯಲ್ಲ ಅದು ತಡ ಆಗ್ಬೋದು. ಸೊ ವಿಷಯಕ್ಕೆ ಬರೋಣ. ಇಲ್ಲಿ ಇರೋದೇನದು ಜೂನ್, ಜುಲೈ, ಆಗಸ್ಟ್ 3 ತಿಂಗಳ ಕಂತಿನ ಹಣವನ್ನು ವಿಲೇವಾರಿ ಮಾಡಬೇಕಾಗಿದೆ. ಹಣ ರಿಲೀಸ್ ಆಗಿಲ್ಲ ಅಂಥೇಳಿ. ಜೂನ್ ತಿಂಗಳ ಹಣ ರಿಲೀಸ್ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಇದುವರೆಗೂ ರಿಲೀಸ್ ಆಗಿಲ್ಲ. ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಬರಬೇಕಾಗಿದೆ. ಬಂದಾದ ಮೇಲೇ ಹಣ ಕೊಡೋದು. ಸರ್ಕಾರ ಹೇಳ್ತಾ ಇರೋದು, ಯಾಕಂದರೆ ಹಬ್ಬದ ಸಂದರ್ಭದಲ್ಲಿ, ದಸರಾ ಇರೋ ಸಂದರ್ಭದಲ್ಲಿ ಹಣ ನಾವು ಒಟ್ಟಿಗೆ ಹಣವನ್ನು ಕೊಡ್ತೇವೆ ಅಂಥೇಳಿ ಸಚಿವರು ಹೇಳಿದ್ದಾರೆ. ಬಟ್ ವಾಸ್ತವವಾಗಿ ಆ ರೀತಿಯಾದಂಥ ಸಿಚುವೇಶನ್ ಇಲ್ಲ. ಬಟ್ ಸಚಿವರು ಹೇಳಿದ ರೀತಿ ಒಟ್ಟಿಗೆ ಹಣ ಬಂತಂದ್ರೆ ತುಂಬಾ ಖುಷಿ ಪಡೋಣ. ಬಟ್ ವಾಸ್ತವದ ಪರಿಸ್ಥಿತಿ ಇಲ್ಲಿವರೆಗೂ ಇಷ್ಟು ತಿಂಗಳ ಕಂತಿನ ಹಣ ರಿಲೀಸ್ ಆಗಿರೋದು ನೋಡ್ತಾ ಹೋದರೆ ಒಟ್ಟಿಗೆ ಹಣ ರಿಲೀಸ್ ಆಗದೆ ಇರೋದು ಭಾಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ನಮಗೆ ಇರುವಂಥ ಮಾಹಿತಿ ಪ್ರಕಾರ ಭಾಳ ಕರೆಕ್ಟಾಗಿ ಹೇಳೋದಾದರೆ, ನಿಮಗೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಕಂತಿನ ಹಣ ಇನ್ನೂ ರಿಲೀಸ್ ಆಗಬೇಕಾಗಿದೆ. ರಿಲೀಸ್ ಆದಮೇಲೆ ಬರೋದು. ಸೊ ಯಾವಾಗ ಬರುತ್ತೆ ಅನ್ನೋಂಥ ಪ್ರಶ್ನೆ ಸಹಜವಾಗಿ ಇದ್ದೇ ಇರುತ್ತೆ. ಯಾಕಂದರೆ ಸಣ್ಣ ಸಣ್ಣ ಅಮೌಂಟ್ ಆದ್ರೂ ಕೂಡ ಅವರಿಗೆ ಅದು ಭಾಳ ದೊಡ್ಡ ಅಮೌಂಟ್ ಆಗಿರುತ್ತೆ. ಅದು ಬೇರೆ ಬೇರೆ ಕಾರಣಗಳಿಗಾಗಿ ಅದನ್ನು ಡಿಪೆಂಡ್ ಆಗಿರ್ತಾರೆ. ಯಾವಾಗ ಬರುತ್ತೆ ಅಂದರೆ, ಹಬ್ಬದ ಸಂದರ್ಭದಲ್ಲಿ ಏನಾದರೂ ಬರೋ ಚಾನ್ಸಸ್ ಇದೆಯಾ ಅಂದರೆ ಖಂಡಿತವಾಗಿ ಕೂಡ ಇದೆ. ಆದರೆ ಅದು ಗ್ಯಾರಂಟಿ ಆಗತ್ತಾ ಅನ್ನೋದ್ರ ಬಗ್ಗೆ ಮಾತ್ರ ಖಚಿತತೆ ಇಲ್ಲ. ಯಾಕಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ರಿಲೀಸ್ ಆಗಬೇಕು. ರಿಲೀಸ್ ಆದಮೇಲೆ ಇವರು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು. DBT ಮೂಲಕ ಹಣ ಹೋಗಬೇಕು. ಸೊ ಹಬ್ಬದ ನಂತರ ಬರುವಂಥ ಚಾನ್ಸಸ್ ಹೆಚ್ಚಾಗಿದೆ ಅನ್ನೋಂಥ ಮಾಹಿತಿ ಇದೆ. ಇನ್ನು ಸೆಪ್ಟೆಂಬರ್ ತಿಂಗಳ ಕಂತಿನ ಹಣ ಯಾವಾಗ ಬರುತ್ತೆ ಅಂದರೆ ಇನ್ನೂ ಕೂಡ ವಿಳಂಬ ಆಗುತ್ತೆ. ನಾನು ಈಗಾಗಲೇ ಹೇಳಿದಂತೆ ಉದಾಹರಣೆ ರೀತಿ ಸೆಪ್ಟೆಂಬರ್ ತಿಂಗಳು ಕಂಪ್ಲೀಟ್ ಆಗಬೇಕು. ಅದಾದಮೇಲೆ ಫೈಲ್ ಪುಟಪ್ ಆಗಬೇಕು, ಫೈನಾನ್ಸ್ ಡಿಪಾರ್ಟ್ಮೆಂಟು ಓಕೆ ಮಾಡಬೇಕು. ಅದಾದಮೇಲೆ ಬಂದಂಥ ಹಣವನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಇದೆಲ್ಲದಕ್ಕೂ ಕೂಡ ಪ್ರೋಸೆಸ್ 20 ದಿನ, ಕನಿಷ್ಠ 20ರಿಂದ 35 ದಿನ ವರ್ಕಿಂಗ್ ಡೇಸ್ಗಳು ಬೇಕಾಗುತ್ತೆ. ಸೊ ಈ ಕಾರಣಕ್ಕಾಗಿ ಯಾಕೆ ಡಿಲೇ ಆಗ್ತಾ ಇದೆ, 2 ತಿಂಗಳು, 3 ತಿಂಗಳು, 4 ತಿಂಗಳು, ಇದೇ ಕಾರಣಕ್ಕಾಗಿ ಡಿಲೇ ಆಗ್ತಾ ಇರೋದು. ಇದನ್ನು ಸರಿಪಡಿಸುವಂಥ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ಬಟ್ ಆ ಪ್ರಯತ್ನ ಆಗ್ತಾ ಇಲ್ಲ. ಡಿಸ್ಟ್ರಿಬ್ಯೂಷನ್ ಹೇಗಾಗ್ತಿದೆ ಅಂದರೆ, ಮೊದಲು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ವುಮೆನ್ಸ್ ಡಿಪಾರ್ಟ್ಮೆಂಟಿಂದ ಆಯಾ ಜಿಲ್ಲೆಗಳ ಮೂಲಕ, ತಾಲೂಕುಗಳ ಮೂಲಕ ಡಿಸ್ಟ್ರಿಬ್ಯೂಟ್ ಆಗ್ತಾ ಇತ್ತು DBT, ಯಾರ್ಯಾರು ಫಲಾನುಭವಿ ಇದ್ದಾರೆ. ಬಟ್ ಈಗೇನಾಗ್ತಾ ಇದೆ, ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಹಣ ವರ್ಗಾವಣೆ ಆಗಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ಇನ್ನೂ ಕೂಡ ಅದು ಡಿಲೇ ಆಗ್ತಾ ಇದೆ. ಮತ್ತು ರೂಲ್ಸ್ ಕೂಡ ಇರೋದು ಹಾಗೇ ಇದೆ. ನಿಮ್ಗೆ ಹಣ ವರ್ಗಾವಣೆ ಮಾಡುವಂಥ ಪ್ರಕ್ರಿಯೆ ಏನಿದೆಯಲ್ಲ, ಇದು ಇನ್ನಷ್ಟು ಕೂಡ ವಿಳಂಬವಾಗ್ತಾ ಇದೆ. ನಿಮಗೆಲ್ಲ ಪ್ರೋಸೆಸ್ ಆಗಬೇಕು ಅಂದರೆ 1 ರಿಂದ 1.5 ತಿಂಗಳು ಆಗ್ತಾ ಇದೆ. ಸೊ ಹೀಗೆ ಆಗ್ತಿರೋ ಕಾರಣಕ್ಕಾಗಿ ಫಂಡ್ ಡಿಲೇ ಆಗ್ತಾ ಇದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೂಡ ಇಮಿಡಿಯೇಟಾಗಿ ಓಕೆ ಮಾಡ್ತಾ ಇಲ್ಲ. ಅಲ್ಲಿ ಫಂಡ್ ಅಲೋಕೇಶನ್ ಎಲ್ಲವನ್ನು ಕೂಡ ನೋಡಿಕೊಂಡು ಒಂದಷ್ಟು ಡಿಲೇ ಅಂತ ಆಗೇ ಆಗ್ತಾ ಇದೆ. 10 ದಿನ, 15 ದಿನ ಹೀಗೆ ಮಾಡ್ತಾ ಹೋದರೆ ನಿಮ್ಗೆ ಈಗ ಆಗಿರೋ ಒಂದು ಅದೇ ರೀತಿಯಾದಂಥ ಪರಿಸ್ಥಿತಿ. ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಕೊಡ್ತೀವಿ ಅಂಥೇಳಿ ಇನ್ನೂ ಕೂಡ ಹೇಳ್ತಾ ಇದ್ದಾರೆ. ಇನ್ನೂ ಜನರ ಕೈಗೆ ಹಣ ಬಂದಿಲ್ಲ. ಸಾಧ್ಯ ಆದಷ್ಟು ಬೇಗ ಬರಲಿ. ಆಯಾ ತಿಂಗಳು ಹಣ ಕೊಡ್ತೀವಿ ಅಂತ ಏನು ಹೇಳಿದ್ರಲ್ಲ, ಆ ರೀತಿಯಾದಂಥ ಪ್ರೋಸೆಸ್ಗೆ ಸರ್ಕಾರ, ಸಚಿವರು ಪ್ರಯತ್ನವನ್ನು ಪಡಲಿ ಅಂಥೇಳಿ ಹೇಳ್ತೀನಿ. ಕುರಿತಾದಂಥ ಅಪ್ಡೇಟ್ ಏನಾದರೂ ಮಾಹಿತಿ ಇದ್ದರೆ ಖಂಡಿತವಾಗಿ ಕೂಡ ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.